ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸೊ ಈ ಮಾಯೆ ಅಂದರೆ ಎಂಟರ್ಟೈನ್ಮೆಂಟ್ ಕುರಿತಾದ ಚಾನಲ್. ನೀವು ಹೊಸದಾಗಿ ನೋಡ್ತಾ ಇರ್ಬೋದು, ಯಾಕಂದರೆ ಚಾನಲ್ಲೇ ಹೊಸದು. ಈಗ ತಾನೇ ಶುರು ಮಾಡಿದ್ದೀವಿ. ಗೌರೀಶ್ ಅಕ್ಕಿ ಸ್ಟುಡಿಯೋದ ಮತ್ತೊಂದು ವೆಂಚರ್ ಇದು. ಸೊ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಡ್ತೇನೆ. ಈ ಒಂದು ಚಾನಲಲ್ಲಿ ಎಂಟರ್ಟೈನ್ಮೆಂಟ್ ಬಿಟ್ಟು ಬೇರೆ ಯಾವ ವಿಚಾರಗಳು ಕೂಡ ಇರಲ್ಲ. ಅದು ಯಾವುದೇ ಭಾಷೆದ ಎಂಟರ್ಟೈನ್ಮೆಂಟ್ ಇರ್ಬೋದು, ಯಾವುದೇ ದೇಶದ ಎಂಟರ್ಟೈನ್ಮೆಂಟ್ ಇರಬಹುದು, ಆ ಎಲ್ಲ ಸುದ್ದಿಗಳನ್ನ ಇಲ್ಲಿ ನೀವು ನೋಡಬಹುದು. ಇವತ್ತು ನಾನು ಮಾತಾಡ್ತಿರುವಂಥ ಸಿನಿಮಾ ಯಾವುದು ಅಂದರೆ ಈ ಮಾಯೆ ಚಾನಲ್ ರೆಕಮೆಂಡೇಷನ್ ಅಂತ ಕೂಡ ನೀವು ಅನ್ಕೋಬಹುದು. ಅದು ಯಾವುದು ಅಂದರೆ ಲವ್ ಟುಡೇ. ಲವ್ ಟುಡೇ ಒಂದು ತೆಲುಗು ಸಿನಿಮಾ ಮತ್ತು ತಮಿಳಲ್ಲಿ ಕೂಡ ನಿಮಗೆ ಸಿಗುತ್ತೆ. ಅದಾನಂತರ ಹಿಂದಿನಲ್ಲಿ ಕೂಡ ಅದು ರೀಮೇಕ್ ಆಯಿತು ಸಿನಿಮಾ. ನನ್ನ ಒಬ್ಬ ಫ್ರೆಂಡ್ ಅದನ್ನು ರೆಕಮೆಂಡ್ ಮಾಡಿದರು. ಹೀಗಾಗಿ ಅದನ್ನು ನಿನ್ನೆ ನೋಡಿ ಇವತ್ತು ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಕೆಲವೊಂದು ಇಷ್ಟೊಂದು ಸಿನಿಮಾಗಳ ಮಧ್ಯೆ ಕೆಲವೊಂದು ಒಳ್ಳೆ ಸಿನಿಮಾಗಳು ಹೇಗೆ ಮಿಸ್ ಆಗಿ ಹೋಗ್ತವೆ ನಮಗೆ ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂದರೆ ಲವ್ ಟುಡೇ. ನೀವು ನೋಡಿದರೆ ಭಾಳ ಒಳ್ಳೆಯದು, ನೋಡಿದವ್ರಿಗೆ ಈ ವಿಡಿಯೋ. ಸೊ ಇದರಲ್ಲಿ ಪ್ರದೀಪ್ ರಂಗನಾಥನ್ ಮತ್ತು ಇವಾನ ಅವರ ಜೋಡಿ ಇದೆ. ಅದರ ಜೊತೆಗೆ ರಾಧಿಕಾ ಶರತ್ ಕುಮಾರ್ ಇರ್ಬೋದು ಮತ್ತು ತುಂಬ ಜನ ಆ್ಯಕ್ಟರ್ಗಳು, ಯೋಗಿ ಬಾಬು ಇರ್ಬೋದು, ಸುಮಾರು ಜನ ಆ್ಯಕ್ಟರ್ಗಳಿದ್ದಾರೆ. ಸೊ ಇದನ್ನು ಡೈರೆಕ್ಟ್ ಮಾಡಿದ್ದು ಕೂಡ ಪ್ರದೀಪ್ ರಂಗನಾಥನ್ ಅವರೇ. ಪ್ರದೀಪ್ ರಂಗನಾಥನ್ ಇದಕ್ಕಿಂತ ಮುಂಚೆ ಅವರ ಒಂದು ಸಿನಿಮಾ ನೋಡಿದ್ದೆ, ಅದರ ಹೆಸರು ಡ್ರ್ಯಾಗನ್ ಅಂತ. ನಂಗೆ ಭಾಳ ಇಷ್ಟ ಆಗಿತ್ತು ಅದು ಕೂಡ ಸಿನಿಮಾ. ಈ ಒಂದು ಸಿನಿಮಾನ ಅವರೇ ಡೈರೆಕ್ಟ್ ಮಾಡಿದರೆ ಮತ್ತು ಆ್ಯಕ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಬಹಳಷ್ಟು ಸಲ ನಾವು ಕೆಲವು ವ್ಯಕ್ತಿಗಳು ನೋಡಿದಾಗ ಇವರು ಹೀರೋ ಆಗಿದ್ದಾರಾ, ಇವರು ಹೀರೋ ಆಗ್ಬೋದಾ ಅಂತ ನಾವು ಅನ್ಕೋತೀವಿ ಅಲ್ವಾ. ಸೊ ಯಾಕೆಂದರೆ ನಮ್ಮ ಮನಸ್ಸಲ್ಲಿ ಒಂದು ಸೆಟ್ ಪ್ಯಾಟ್ರನ್ ಇದೆ, ಹೀರೋ ಅಂತ ಹೀಗಿರಬೇಕು ಅಂತೇಳಿ. ಆ ಪ್ಯಾಟ್ರನ್ನ ಮುರಿದಿರುವಂಥ ಹಲವಾರು ವ್ಯಕ್ತಿಗಳು ನಮ್ಮ ಇಂಡಸ್ಟ್ರಿನಲ್ಲಿದ್ದಾರೆ, ಬೇರೆ ಇಂಡಸ್ಟ್ರಿನಲ್ಲಿದ್ದಾರೆ. ಅಂಥ ಒಬ್ಬ ವ್ಯಕ್ತಿ ಯಾರು ಅಂದರೆ ಅದು ಪ್ರದೀಪ್ ರಂಗನಾಥನ್. ಓಕೆ, ನಮಗೆ ಧನುಷ್ ಸ್ವಲ್ಪ ನೆನಪಾಗ್ತಾರೆ. ಧನುಷ್ ಕೂಡ ಎಂಟ್ರಿ ಕೊಟ್ಟಾಗ ಇವರೊಬ್ಬ ಹೀರೋನಾ ಅಂತ ತುಂಬ ಜನ ಅಂದ್ಕೊಂಡಿದ್ರು. ಸೊ ಇವರು ಅದೇ ಕ್ಯಾಟಗರಿಲಿ ಬರ್ತಾರೆ. ಆದರೆ ಅಪ್ಪಟ ಪ್ರತಿಭಾವಂತ, ಒಳ್ಳೆ ನಟ ಮತ್ತು ಅತ್ಯುತ್ತಮ ನಿರ್ದೇಶಕ. ಅವರ ಸಿನಿಮಾ ಇದು ಲವ್ ಟುಡೇ. ಸಿಂಪಲ್ ಸ್ಟೋರಿ ಸ್ನೇಹಿತರೆ ಇದ್ರದ್ದು. ಏನಂದರೆ ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ತುಂಬ ಲವ್ ಮಾಡ್ತಾ ಇದ್ದಾರೆ ಮತ್ತು ಇಬ್ಬರು ತುಂಬ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರ ಮಧ್ಯೆ ಜಗಳ ಅನ್ನೋದೇ ಇಲ್ಲ. ಓಕೆ, ಆ ಥರ ತುಂಬ ಸಲ ಇರುತ್ತಲ್ವಾ. ಓಕೆ, ಸೊ ಹುಡುಗನ ಮನೇಲಿ ಏನೂ ಸಮಸ್ಯೆ ಇಲ್ಲ. ಹುಡುಗಿ ಮನೆಯಲ್ಲಿ ಒಂದು ಸಮಸ್ಯೆ ಇದೆ. ಅದು ಏನಂದರೆ ಅವರ ಅಪ್ಪ, ಹುಡುಗಿ ಅಪ್ಪ ಒಂದು ಮಾತು ಹೇಳ್ತಾನೆ. ಏನಂತಂದರೆ ಅದನ್ನು ಸತ್ಯರಾಜ್ ಮಾಡಿದ್ದಾರೆ. ಏನಿಲ್ಲ, ನೀವು ಮದುವೆ ಮಾಡಿಕೊಟ್ರೆ ನನಗೆ ಏನೂ ಸಮಸ್ಯೆ ಇಲ್ಲ, ಆದರೆ ನಿಮ್ಮ ಫೋನ್ ಅಂದರೆ ಹುಡುಗನ ಫೋನು ಹುಡುಗಿಗೆ ಮತ್ತು ಹುಡುಗಿ ಫೋನ್ ಹುಡುಗನಿಗೆ 24 ಗಂಟೆಗಳ ಕಾಲ ಅವ್ರ ಫೋನ್ ಸ್ವ್ಯಾಪ್ ಆಗಬೇಕು, ಅಂದರೆ ಅದ್ರ ಬದಲಾಗಬೇಕು. 24 ಗಂಟೆ ಆದಮೇಲೆ ಕೂಡ ನಿಮಗೆ ಮದುವೆ ಆಗಬೇಕು ಅನಿಸಿದರೆ ಖಂಡಿತ ಮದುವೆ ಆಗಿ ಅಂತ ಹೇಳ್ತಾರೆ. ಸೊ ಸ್ವಲ್ಪ ರಿಲಕ್ಟೆಂಟ್ ಆಗಿ ಹುಡುಗ ಹುಡುಗಿ ಇಬ್ಬರು ಕೂಡ ರಿಲಕ್ಟೆಂಟ್ ಆಗಿ, ಅಂದರೆ ಮನಸ್ಸಿಂದ ಒಪ್ಕೊಳ್ತಾರೆ. ಆದರೆ ಅದಾದ ನಂತರ ಆಗುವಂಥದ್ದು ಇದೆಯಲ್ಲ, ಅದೊಂದು ದೊಡ್ಡ ಭೂಕಂಪ, ಅದೊಂದು ದೊಡ್ಡ ಸುನಾಮಿ. ಓಕೆ, ಅದೊಂದು ದೊಡ್ಡ ಹೇಳೋಕ್ಕಾಗಲ್ಲ ನಂಗೆ, ಅಂಥ ಒಂದು ಬೆಳವಣಿಗೆ ನಡೆಯುತ್ತೆ ಇಬ್ಬರ ಲೈಫಲ್ಲೂ ಕೂಡ. ಯಾಕೆಂದರೆ ನಮ್ಮ ಫೋನ್ಗಳು ನಮ್ಮ ಪರ್ಸ್ನಲ್ ಅಂತ ನಾವು ಅನ್ಕೋತೀವಿ. ಆದರೆ ಎಷ್ಟು ಪರ್ಸ್ನಲ್ಲು, ನನ್ನ ಫೋನಲ್ಲಿ ಒಂದಷ್ಟು ಪರ್ಸ್ನಲ್ ವಿಚಾರಗಳಿದೆ. ಆದರೆ ನನ್ನ ಮನೆಯವ್ರಿಗೆ ಮುಚ್ಚಿಟ್ಟು ನಾನೇನಾದರೂ ಅನೈತಿಕವಾದ್ದು ಅಥವಾ ಕಾನೂನು ಬಾಹಿರವಾಗಿದ್ದೆ ಏನಾದರೂ ಮಾಡ್ತಾ ಇದ್ದೀನಾ ಅನ್ನೋದು ಪ್ರಶ್ನೆ. ಸೊ ಇಲ್ಲಿ ಏನಾಗುತ್ತೆ ಅನ್ನೋದನ್ನು ನೀವು ತೆರೆ ಮೇಲೆ ನೋಡಿ. ಸೊ ಇದು ಒಂದು ಸಿಂಪಲ್ ಆಗಿರುವಂಥ ಸ್ಟೋರಿ. ಇದ್ರ ಜೊತೆಗೆ ಇನ್ನೂ ಒಂದು ಕ್ಯಾರೆಕ್ಟರ್ ಬರುತ್ತೆ, ಯೋಗಿ ಬಾಬುದು. ಈ ಹೀರೋನ ತಂಗಿ, ಆಕೆಗೆ ಒಬ್ಬ ವ್ಯಕ್ತಿ ಜೊತೆಗೆ ಸಂಬಂಧ ಏರ್ಪಡುತ್ತೆ. ಆ ವ್ಯಕ್ತಿ ಯೋಗಿ ಬಾಬು. ಆ ವ್ಯಕ್ತಿ ಏನಂದರೆ ಫೋನ್ ಟಚ್ ಮಾಡಿಬಿಡಲ್ಲ, ಆತ ಬೇರೆ ಫೋನ್ ನೋಡಲ್ಲ ಕೂಡ. ಇವರಿಬ್ಬರು ಎಂಗೇಜ್ಮೆಂಟ್ ಆಗ್ತಿರ್ಬೇಕಾದ್ರೆ ಆಕೆಗೆ ಫೋನ್ ಬಂದರೆ, ಅಂದರೆ ಇವ್ರ ತಂಗಿಗೆ ಫೋನ್ ಬಂದಾಗ ಆತ ಎದ್ದು ಹೋಗ್ತಾನೆ, ಯಾಕೆ ನಿಮ್ಮ ಪರ್ಸ್ನಲ್ ಅವ್ರಿಗೆ ಮಾತಾಡಿ ಅಂತೇಳಿ. ಅಂಥ ಒಂದು ಉದಾರ ಮನಸ್ಸಿನವನು. ಆದರೆ ತನ್ನ ಫೋನ್ ಕೂಡ ನೋಡೋಕ್ಕೆ ಬಿಡಲ್ಲ. ಅವಾಗ ಆಕೆಗೂ ಡೌಟ್ ಬರುತ್ತೆ, ಏನಾದರೂ ಇರ್ಬೋದಾ ಈ ಫೋನಲ್ಲಿ ಅಂಥೇಳಿ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ನೀವು ಲವ್ ಟುಡೇ ನೋಡಿ, ಅದು ನೆಟ್ಫ್ಲಿಕ್ಸಲ್ಲಿದೆ ಸ್ನೇಹಿತರೆ. ಸೊ ಕೆಲವೊಂದು ಸಿನಿಮಾಗಳು ನೋಡಿದಾಗ ಅಯ್ಯೋ ಎಂಥ ಅದ್ಭುತ ಸಿನಿಮಾ ಇದು, ಕನ್ನಡದಲ್ಲಿ ಯಾಕಪ್ಪ ಬರಲ್ಲ ಇಂಥ ಸಿನಿಮಾ ಅಂತ ಅನಿಸುತ್ತೆ. ಓಕೆ, ಅಂಥ ಒಂದು ಒಳ್ಳೆಯ ಸಿನಿಮಾನ ಪ್ರದೀಪ್ ರಂಗನಾಥನ್ ಆ್ಯಕ್ಟು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ನು ಅಷ್ಟೇ ಚೆನ್ನಾಗಿದೆ. ಉಳಿದ ಎಲ್ಲ ಪಾತ್ರಧಾರಿಗಳು, ಅದು ಇವಾನ ಅಂತ ನಾನು ಫಸ್ಟ್ ಟೈಮ್ ಅವ್ರ ಸಿನಿಮಾ ನೋಡಿರ್ಬೋದು. ಎಂಥ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಅಂತಂದರೆ ಹ್ಯಾಟ್ಸ್ ಆಫ್. ಪ್ರದೀಪ್ ರಂಗನಾಥನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ, ರಾಧಿಕಾ ಶರತ್ ಕುಮಾರ್ ಕೂಡ ಅಷ್ಟೇ ಚೆನ್ನಾಗಿ, ಯೋಗಿ ಬಾಬು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿಸಿದ್ದಾರೆ ಅಂತ ಹೇಳ್ಬೋದು ಪ್ರದೀಪ್ ರಂಗನಾಥನ್. ಏನು ಟೆಕ್ನಿಕಾಲಿಟಿ ಇದೆ, ಏನು ಪ್ರೊಫೆಷ್ನಲಿಸಮ್ ಇದೆ, ಏನು ಮ್ಯೂಸಿಕ್ ಇದೆ, ಏನು ಎಡಿಟಿಂಗ್ ಇದೆ, ಎಲ್ಲ ಪರ್ಫೆಕ್ಟ್. ಎಲ್ಲೂ ಕೂಡ ನೀವು ಅದನ್ನು ತೆಗೆದು ಈ ಕಡೆ ಹಾಕಬೇಕು ಅಂತ ಅನಿಸೋದೇ ಇಲ್ಲ ನಿಮಗೆ, ಅಷ್ಟೊಂದು ಚೆನ್ನಾಗಿರುವಂಥ ಸಿನಿಮಾ. ಮತ್ತು ಒಂದು ಸಲ ಯೂಶ್ವಲಿ ಒಳ್ಳೆ ಸಿನಿಮಾಗಳು ಅಂತ ಕೆಲವರು ಹೇಳ್ತಾರೆ, ನಾವು ಕೂತ್ಕೊಂಡು ನೋಡೋಕ್ಕೆ ಶುರು ಮಾಡ್ತೀವಿ, 5 ನಿಮಿಷ ಆದ ತಕ್ಷಣ ಫೋನ್ ನೋಡ್ಬೇಕನ್ಸುತ್ತೆ, ಇಲ್ಲ ಏನೋ ಸರಿ ಇಲ್ವಲ್ಲ ಇದು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ.
ಓಕೆ, ಅಂದರೆ ಅದು ಕಂಟಿನ್ಯೂ ಆಗೋಲ್ಲ. ಆದರೆ ಈ ಸಿನಿಮಾ ಒಂದು ಸಲ ಶುರು ಆದರೆ ಎಂಡ್ ಆಗೋ ತನಕ ನಿಮ್ಗೆ ಎಲ್ಲೂ ಬೋರ್ ಮಾಡಲ್ಲ. ಓಕೆ, ಎಲ್ಲೂ ನಿಮ್ಗೆ ಎದ್ದು ಹೋಗೋಕ್ಕೆ ಬಿಡಲ್ಲ. ಅದ್ರ ಜೊತೆಗೆ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ, ವಿಷಯ ಏನಂದರೆ ಒಂದು ಭಾಳ ಬ್ಯೂಟಿಫುಲ್ ಆಗಿರೋ ಒಂದು ಇನ್ಸಿಡೆಂಟ್ ಈ ಸಿನಿಮಾದಲ್ಲಿ ಬರುತ್ತೆ. ಅದನ್ನು ಹೇಳ್ತೀನಿ, ಯಾಕೆಂದರೆ ಅದು ಹೇಳಿದರೆ ನಿಮಗೇನು ಕಥೆ ಗೊತ್ತಾಗಲ್ಲ. ಒಬ್ಬ ಹುಡುಗ, ಅವನು ಚಿಕ್ಕವನಿರ್ತಾನೆ. ಅವನು ಒಂದು ಮಾವಿನ ಒಳಗಡೆ ಇರುತ್ತಲ್ಲ, ಮಾವಿನ ಗೊರಟು, ಆ ಗೊರಟನ್ನು ಅವನು ಭೂಮಿನಲ್ಲಿ ಅದನ್ನು ಒಳಗಡೆ ಭೂಮಿ ಒಳಗಡೆ ಹುಗಿತಾನೆ. ಹುಗಿದು ಅದು ಬೆಳಿಬೇಕು ಅಂತ ಹೇಳಿ ಅವನ ಆಸೆ. ಅವ್ನು ಮರುದಿನ ಬಂದು ಅದನ್ನು ಓಪನ್ ಮಾಡಿ ನೋಡ್ತಾನೆ, ಇನ್ನೂ ಬೆಳೆದೇ ಇಲ್ಲವಲ್ಲ ಅಂತ ಹೋಗ್ತಾನೆ. ಮತ್ತೆ ಮರುದಿನ ಬರ್ತಾನೆ. ಆಮೇಲೆ ಒಂದಿನ ಅಳ್ತಾ ಕೂತಿರ್ತಾನೆ. ಆವಾಗ ಅವರಮ್ಮ ಒಂದು ಮಾತು ಹೇಳ್ತಾಳೆ, ಹಾಗೆ ನೀವು ಪದೇ ಪದೇ ನೋಡಿದರೆ ಬೆಳೆಯಲ್ಲ ಅಂಥೇಳಿ. ಈ ಕಥೆಗೂ ಮತ್ತು ಈ ಸಿನಿಮಾಗೂ ಒಂದು ಅದ್ಭುತವಾದ ರಿಲೇಷನ್ಶಿಪ್ ಇದೆ. ಆ ಏನು ರಿಲೇಷನ್ಶಿಪ್ಪು ಅದೆಲ್ಲವನ್ನೂ ಕೂಡ ನೀವು ನೋಡಬೇಕಂದ್ರೆ ಈ ಒಂದು ಸಿನಿಮಾನ ಖಂಡಿತ ನೋಡಿ. ಯಾಕೆ ನಾವು ಈ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ನನಗೊಂದು ನಂಬಿಕೆ ಇದೆ. ಅದೇನೆಂದರೆ, ಒಳ್ಳೇದು ಎಲ್ಲಿಂದೇ ಇದ್ದರೂ ಕೂಡ ಅದು ನಾವು ತೊಗೊಳ್ಬೇಕು ಅಂತ ಅಲ್ವಾ. ಅದೇ ಥರ ಅಲ್ವಾ ನಮ್ಮ ಸಿವಿಲೈಸೇಷನ್ ಬೆಳೆದಿರೋದು, ನಮ್ಮ ಜೀವನ ಬೆಳೆದಿರೋದು ಎಲ್ಲವೂ ಕೂಡ ಹಾಗೆ. ನಾವು ಚೆನ್ನಾಗಿದ್ದೀವಿ, ಆದರೆ ನಮಗಿಂತ ಒಂದು ಯಾವುದೋ ವಿಚಾರದಲ್ಲಿ ಒಬ್ಬರು ಚೆನ್ನಾಗಿದ್ದಾರೆ ಅಂದರೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಸೊ ಹೀಗಾಗಿ ಈ ಒಂದು ಒಳ್ಳೆ ನಾಲೆಡ್ಜ್ ನಮಗೂ ಸಿಗಲಿ, ನಮ್ಮ ಮೂಲಕ ನಿಮಗೂ ಸಿಗಲಿ. ಇನ್ ದ ಸೆನ್ಸ್, ಈ ಒಂದು ಒಳ್ಳೆ ಸಿನಿಮಾ ನಮ್ಮೆಲ್ರಿಗೂ ದಕ್ಕಲಿ ಮತ್ತು ನೋಡದೇ ಇರೋರಿಗೆ ಈ ಮೂಲಕ ಸಿಗಲಿ ಅಂತ ಒಂದು ಆಸೆ ಇಟ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಸಿನಿಮಾದಲ್ಲಿ ಒಂದು ಫ್ರೆಂಡ್ಸ್ ಕ್ಯಾರೆಕ್ಟರ್ ಇರ್ಬೋದು, ಅದು ತಂದೆ ಕ್ಯಾರೆಕ್ಟರ್ ಇರ್ಬೋದು, ಎಲ್ಲವೂ ಕೂಡ ನಿಮ್ಮ ಮನಸ್ಸಲ್ಲಿ ಹಾಗೆ ಉಳ್ಕೊಳ್ತವೆ. ನನಗೆ ವಿಶೇಷವಾಗಿ ಪ್ರದೀಪ್ ರಂಗನಾಥನ್ ತುಂಬ ಇಷ್ಟ ಆಗ್ತಾರೆ. ಯಾಕೆಂದರೆ ಒಂದು ಬೇರೆ ಪ್ಯಾಟರ್ನ್ ಇದೆ ಅವ್ರ ಆ್ಯಕ್ಟಿಂಗಲ್ಲಿ. ಅದು ನಂಗೆ ಭಾಳ ಇಷ್ಟ ಆಗುತ್ತೆ. ಅವ್ರು ರೆಗ್ಯುಲರ್ ಬಿಟ್ಟು ಒಂಥರ ಬೇರೆ ಥರ ಮಾಡ್ತಾರೆ, ತುಂಬ ರಿಯಲಿಸ್ಟಿಕ್ ಆಗಿ ಮಾಡ್ತಾರೆ ಮತ್ತು ಒಂಥರ ಫನ್ನಿ ಆಗಿದೆ ಮತ್ತು ತುಂಬ ಚೆನ್ನಾಗಿದೆ ಅದು. ಸೊ ಆ ದೃಷ್ಟಿಯಿಂದ ನನಗೆ ಈ ಸಿನಿಮಾ ನಿಮ್ಗೆ ಹೇಳ್ಬೇಕನ್ನಿಸ್ತು. ದಯವಿಟ್ಟು ಈ ಸಿನಿಮಾನ ನೋಡಿ. ನೋಡಿದವರು ದಯವಿಟ್ಟು ತಿಳಿಸಿ, ನಾನೇನಾದರೂ ಮಿಸ್ ಮಾಡಿರ್ಬೋದು ಅದನ್ನು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ನೋಡದೇ ಇರೋರು ನೋಡಿದ ನಂತರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಸಿನಿಮಾಸಕ್ತ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಈ ಮಾಯೆ ಈ ಒಂದು ಚಾನಲಲ್ಲಿ ಸಿನಿಮಾದ ಅದ್ಭುತವಾದ ಸುದ್ದಿಗಳನ್ನ ಹೊತ್ತು ತರ್ತೀವಿ. ಯಾವ ಸುದ್ದಿ ಬೇಕು, ಯಾರು ಇಂಟರ್ವ್ಯೂ ಮಾಡಬೇಕು ಈ ಒಂದು ಚಾನಲಲ್ಲಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಈ ಮಾಯೆ, ನೋಡ್ತಾರೆ ಒಳ್ಳೆ ಸಿನಿಮಾ ಸುದ್ದಿಗಳನ್ನ. ನಮಸ್ಕಾರ.